ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬೇಬಿ ಕಾರ್ನ್ ಫ್ರೈ ಅಥವಾ ಬೇಬಿ ಕಾರ್ನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬೇಬಿ ಕಾರ್ನ್ 30 ಪೀಸಸ್, ಕಾರ್ನ್ ಫ್ಲವರ್ ಅರ್ಧ ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ನಾನು 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ, ಅರಿಶಿನ 1/4 ಟೀ ಸ್ಪೂನು, ಖಾರದ ಪುಡಿ 1.5 ಟೀ ಸ್ಪೂನು, ಕರಿಯಲು ಎಣ್ಣೆ, ನೀರು 1/4 ಕಪ್ ಇಟ್ಕೊಂಡಿದ್ದೀನಿ. ನೀವು ನೀರು ಹಾಕಬೇಕಾದ್ರೆ ಕಾರ್ನ್ಫ್ಲವರ್ಗೆ ಅಕ್ಕಿ ದೋಸೆ ಅಥವಾ ನೀರು ದೋಸೆ ಅಂತಿರಲ್ಲ ಆ ಹಿಟ್ಟಿನ ಹದಕ್ಕೆ ಬರೋಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಟೂತ್ ಪಿಕ್ಸ್, ಕಾರ್ನ್ಫ್ಲವರ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ. ಹಿಟ್ಟು ತುಂಬ ನೀರಾಗಿ, ಅಂದರೆ ಅಕ್ಕಿ ದೋಸೆ ಅಥವಾ ನೀರು ದೋಸೆ ಮಾಡ್ತಿರಲ್ಲ ಆ ಹದದಲ್ಲಿ ಈ ಹಿಟ್ಟು ಕಲಸಿದ್ದು ಇರಬೇಕು. ನೋಡಿ, ಹಿಟ್ಟು ನೀರು ದೋಸೆ ಹಿಟ್ಟಿನ ಹಾಗೆ ನೋಡಿ ನೀರಾಗಿರಬೇಕು. ಈ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನಾನು ಒಂದು 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಬಾಣಲೆಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ಈ ಬೇಬಿ ಕಾರ್ನ್ನ ದಪ್ಪ ತುದಿಗೆ ನೀವು ಈ ಟೂತ್ ಪಿಕ್ಕನ್ನು ಹೀಗೆ ಚುಚ್ಚಿ ಇಟ್ಕೊಂಡಿರಿ. ಈ ಥರ ಚುಚ್ಚಿಬಿಟ್ಟು ಈ ಬೇಬಿ ಕಾರ್ನ್ನ ಹೀಗೆ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಕಾದಿದೆ ನೋಡಿ, ತಕ್ಷಣ ಮೇಲೆ ಬಂದಿದೆ, ಎಣ್ಣೆ ಕಾದಿದೆ. ಸೊ ಇದಕ್ಕೆ ಈ ಬೇಬಿ ಕಾರ್ನ್ನ ಹಾಕೋಣ. ಉರಿ ಮೀಡಿಯಮ್ ಮಾಡ್ಕೊಳ್ಳಿ. ಇದನ್ನ ಹೀಗೆ ತಿರ್ಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಉರಿ ಆದಷ್ಟು ಮೀಡಿಯಮ್ ಲೋನೇ ಇರಲಿ. ಈಗ ನೋಡಿ, ಎಣ್ಣೆ ಚಟ ಅನ್ನೋದು ಕಮ್ಮಿ ಆಗಿದೆ. ಈಗ ಇದನ್ನು ತೆಗೆದ್ಬಿಡೋಣ. ನಿಮ್ಗೆ ಇದನ್ನ ಫ್ರೈ ಆಗಲಿಕ್ಕೇನು ತುಂಬ ಹೊತ್ತು ತಗೊಳ್ಳಲ್ಲ, ಒಂದು 2 ರಿಂದ 3 ನಿಮಿಷ ಸಾಕಾಗುತ್ತೆ. ಹೀಗೆ ಉಳಿದಿದ್ದು ಬೇಬಿ ಕಾರ್ನ್ ಕೂಡ ನೀವು ಹಿಟ್ಟೊಳಗೆ ಅದ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ. ನೀವು ಹಿಟ್ಟು ಹದ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ನೀರು ದೋಸೆ ಅಂದೆ ಆದರೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಈ ಬೇಬಿ ಕಾರ್ನ್ ಮೇಲೆ ನಿಮಗೆ ಸ್ವಲ್ಪ ಹಿಟ್ಟು ನಿಂತ್ಕೊಂಡ್ರೆ ಸಾಕು. ತೀರಾ ನೀವು ಬೋಂಡಕ್ಕೆಲ್ಲ ಹಾಕುವಷ್ಟು ಹಿಟ್ಟು ಬೇಡ, ಚೆನ್ನಾಗಿ ಬರಲ್ಲ ಗರಿ ಗರಿಯಾಗಿ. ಹಿಟ್ಟು ಸ್ವಲ್ಪ ಮೇಲ್ಮೈಗೆ ಅಂಟ್ಕೊಂಡ್ರೆ ಸಾಕು. ಇದನ್ನು ಹೀಗೆ ತಿರ್ಸ್ಕೋತಾ ಎಲ್ಲ ಕಡೆನೂ ಕಾರ್ನ್ ಚೆನ್ನಾಗಿ ಫ್ರೈ ಆಗೋ ಹಾಗೆ ಮಾಡಬೇಕು. ನೀವು ಬಿಸಿ ಬಿಸಿ ತಿನ್ನಿದ್ರೆ ಚೆನ್ನಾಗಿರುತ್ತಿದ್ದು. ಆದ್ದರಿಂದ ನೀವು ಸ್ವಲ್ಪ ಆದ ತಕ್ಷಣನೇ ಹೀಗೆ ಉಪ್ಪು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚಿಪ್ಸ್ಗೆಲ್ಲ ಮಿಕ್ಸ್ ಮಾಡ್ತಿಲ್ಲ ಆ ಥರ. ಬೇಕಂದರೆ ನೀವು ಇದಕ್ಕೆ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಸೊ ನೀವು ಇಷ್ಟು ಮಾಡಿದರೆ ಈ ಬೇಬಿ ಕಾರ್ನ್ ಫ್ರೈ ತಿನ್ನಲಿಕ್ಕೆ ರೆಡಿ ಆಯಿತು. ಈ ಬೇಬಿ ಕಾರ್ನ್ ಫ್ರೈಗೆ ನಾನಿಲ್ಲಿ ಬರೀ ಉಪ್ಪು ಖಾರ ಮಾತ್ರ ಬಳಸಿದ್ದೀನಿ. ನೀವು ಇದ್ರ ಜೊತೆಗೆ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ನೀವು ಈ ಬೇಬಿ ಕಾರ್ನ್ ಫ್ರೈನ ಬಿಸಿ ಬಿಸಿ ತಿಂದರೆ ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಬಿ ಕಾರ್ನ್ ಫ್ರೈ ಮಾಡಬೇಕಾದ್ರೆ ಟೂತ್ ಪಿಕ್ಕನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಅಂದರೆ ಹಿಡ್ಕೊಳ್ಳಿಕ್ಕೆ ನಿಮಗೆ ಆ ಫ್ರೈನ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ನೀವು ಹಾಗೇನೆ ಆ ಟೂತ್ ಪಿಕ್ಕನ್ನು ಬಳಸ್ದೇನೆ ಕೂಡ ಮಾಡ್ಬೋದು. ನೋಡಿದ್ರಲ್ವಾ ಬೇಬಿ ಕಾರ್ನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬೇಬಿ ಕಾರ್ನ್ ಫ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.